ನಮಸ್ಕಾರ, ಸುಮುಖ ವಾರ್ತೆಗೆ ಸ್ವಾಗತ. ಮುಖ್ಯಾಂಶಗಳು. ಡಿಸೆಂಬರ್ 15ರಂದು ಶಿರಸಿಯಲ್ಲಿ ಜರುಗುವ ಭಗವದ್ಗೀತಾ ಅಭಿಯಾನ ಮಹಾಸಮರ್ಪಣೆ ಕಾರ್ಯಕ್ರಮ ತಯಾರಿ ವೀಕ್ಷಿಸಿದ ಸ್ವರ್ಣವಲ್ಲಿ ಶ್ರೀ. ನಮ್ಮ ಆಹಾರ ಕ್ರಮ ಅಭ್ಯಾಸಗಳೇ ಅನಾರೋಗ್ಯಕ್ಕೆ ಕಾರಣ. ಗಣೇಶನಗರದಲ್ಲಿಯ ಮನೆಮದ್ದು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಜಗದೀಶ್ ಯಾಜೆ ಅಭಿಮತ. ಡಿಸೆಂಬರ್ 14ರಂದು ಕಾರವಾರ ಸೀಬರ್ಡ್ ನೌಕಾನೆಲೆ ವೀಕ್ಷಣೆಗೆ ಸಾರ್ವಜನಿಕರಿಗೆ ಮುಕ್ತ ಅವಕಾಶ. ಶಿರಸಿಯ ಎಂಇಎಸ್ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದ ಮೈದಾನದಲ್ಲಿ ಡಿಸೆಂಬರ್ 15ರಂದು ನಡೆಯಲಿರುವ ಭಗವದ್ಗೀತಾ ಅಭಿಯಾನ ಮಹಾಸಮರ್ಪಣೆ ಕಾರ್ಯಕ್ರಮದ ಪೂರ್ವ ತಯಾರಿಯನ್ನ ವೀಕ್ಷಿಸಲು ಡಿಸೆಂಬರ್ 12ರಂದು ಸಂಜೆ ಸ್ವರ್ಣವಲ್ಲಿ ಶ್ರೀಗಳು ಆಗಮಿಸಿದ್ದರು. ಅಲಂಕಾರಗೊಳ್ಳುತ್ತಿರುವ ವೇದಿಕೆ ಮತ್ತು ಊಟದ ಕೌಂಟರ್ಗಳು, ಆಸನ ವ್ಯವಸ್ಥೆಗಳನ್ನು ಶ್ರೀಗಳು ವೀಕ್ಷಿಸಿದರು. ಶ್ರೀಮಠದ ಕಾರ್ಯಕರ್ತರು ಹಾಗೂ ಸ್ಥಳೀಯರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಊಟದ ಸ್ಟಾಲ್ಗಳು 73, ಊಟ ಮಾಡುವ ಸ್ಥಳ ಅಂದ್ರೆ ಅಡಿಗೆ ಮಾಡುವ ಸ್ಥಳ ಅಲ್ಲಿ ತಗಡು ಹಾಕಿ ಅದನ್ನ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಮತ್ತೆ ಅಷ್ಟು ಜನರಿಗೆ ಬಫೆ ಸಿಸ್ಟಮ್ ನಲ್ಲಿ ಊಟದ ವ್ಯವಸ್ಥೆ ಇದೆ. ಅಂದ್ರೆ ಒಂದು ಕೌಂಟರ್ನಲ್ಲಿ ಒಂದೊಂದು ಸ್ಟಾಲ್ ನಲ್ಲಿ 3 ಕೌಂಟರ್ ಟೇಬಲ್ಗಳು ಬರ್ತವೆ. ಸುಮಾರು 1 ತಾಸಿನಲ್ಲಿ 15,000 ಜನರಿಗೆ ಊಟದ ವ್ಯವಸ್ಥೆ ಮಾಡಬೇಕು ಹೇಳಿ ವ್ಯವಸ್ಥೆ ಮಾಡಿದ್ದೇವೆ. ಎದುರುಗಡೆ ಸ್ವಾಗತ ಕಮಾನಿನ ಸ್ಟಾಲ್ಗಳು ಬರ್ತವೆ. ಗೀತಾ ವೈಭವ ಅನ್ನುವಂಥದ್ದೊಂದು ಪ್ರದರ್ಶನವನ್ನು ಅಲ್ಲಿ ಏರ್ಪಡಿಸ್ತೇವೆ. ಅದರ ನಂತರ ಆ ಕಡೆ ಪಕ್ಕದಲ್ಲಿರುವಂತಹದ್ದು ಸ್ಟಾಲ್ಗಳು, ಅಲ್ಲೆಲ್ಲ ಸ್ಟಾಲ್ಗಳು. ಅದು ನಮ್ಮ ಭಗವತ್ಪಾದ ಪ್ರಕಾಶನದ ಒಂದು ಸ್ಟಾಲು ಇರ್ತದೆ, ಅಲ್ಲೇ ಬರ್ತದೆ ಸ್ವಾಗತ ಕೌಂಟರ್ನಲ್ಲಿ. ಆಮೇಲೆ ನಾವು ಇಲ್ಲಿ 15,000 ಜನರಿಗೆ ಈ 32,000 ಸ್ಕ್ವೇರ್ ಫೂಟ್ ಆಗ್ತದೆ. ಸುಮಾರು 15,000 ಜನರಿಗೆ ವ್ಯವಸ್ಥೆ ಇದೆ. ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಇದೆ. ಅದರೊಳಗೆ ಏನು ಮಾಡ್ತೇವೆ ಕೇಳಿದ್ರೆ 5,000 ಕುರ್ಚಿಗಳನ್ನು ಹಾಕೊಡ್ತೇವೆ. 2,000 ಭಾರತೀಯ ಆಸನ ಪದ್ಧತಿಯನ್ನು ಹಾಕೊಡ್ತೇವೆ. ಆಮೇಲೆ ಬಾಕಿಯವರು ಉಳಿದವರೆಲ್ಲ ಸ್ವಲ್ಪ ನಿಂತ್ಕೊಳ್ಳೋ ವ್ಯವಸ್ಥೆಯನ್ನು ಮಾಡ್ತೇವೆ. ಯಾಕಂದ್ರೆ ಇಲ್ದಿರೆ ಸ್ಟೇಜ್ ಕಾಣುವುದಿಲ್ಲ ಅಂತ ಹೇಳಿ ವಾಹನ ನಿಲುಗಡೆಗೆ, ಸ್ಟೇಡಿಯಂನ ಸುತ್ತಲೂ ವಾಹನ ನಿಲುಗಡೆಗೆ, ಮತ್ತೆ ಎಲ್ಲ ಸ್ವಾಮೀಜಿಯವರನ್ನ ಈ ಗೇಟಿನಿಂದ ಪೂರ್ಣಕುಂಭ ಸ್ವಾಗತದೊಂದಿಗೆ ವೇದಿಕೆಗೆ ಕರ್ಕೊಂಡು ಬರ್ತೇವೆ. ವಾದ್ಯ ಸಮೇತವಾಗಿ ನಾವು ಕರ್ಕೊಂಡು ಬರ್ತೇವೆ. ಅದಕ್ಕೆ ಈಗಾಗಲೇ ಒಂದು 200-300 ಮಾತೆಯರು ಪೂರ್ಣಕುಂಭ ಸ್ವಾಗತಕ್ಕೆ ಸಿದ್ಧರಾಗಿದ್ದಾರೆ. ಮುಂಡಗೋಡ್ ತಾಲೂಕಿನ ಅನಿಲ ಬಳಕೆದಾರರ ಕುಂದುಕೊರತೆ ಸಭೆಯನ್ನ ತಹಶೀಲ್ದಾರ್ ನಾರಾಯಣ ರಾವ್ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು. ಡಿಸೆಂಬರ್ 12ರಂದು ಮುಂಡಗೋಡಿನ ಜ್ಯೋತಿ ಆರೋಗ್ಯ ಕೇಂದ್ರದ ಸಭಾಭವನದಲ್ಲಿ ಜರುಗಿದ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ನಾರಾಯಣ ರಾವ್, ತಾಲೂಕಿನಲ್ಲೇ 2 ಗ್ಯಾಸ್ ಏಜೆನ್ಸಿಗಳಿದ್ದು ಈ ಏಜೆನ್ಸಿಗಳಿಂದ ಸಮರ್ಪಕವಾಗಿ ಹಾಗೂ ನಿಗದಿತ ಸಮಯಕ್ಕೆ ಗ್ಯಾಸ್ ದೊರೆಯದಿರುವ ಕುರಿತು ತೊಂದರೆಗಳಿದ್ದಲ್ಲಿ ಮಾಹಿತಿ ನೀಡಿದರೆ ಈ ಬಗ್ಗೆ ಕ್ರಮ ವಹಿಸಲಾಗುವುದೆಂದು ಹೇಳಿದರು. ಹಾಗೂ ನೂತನವಾಗಿ ಗ್ಯಾಸ್ ಸಂಪರ್ಕ ಹೊಂದ ಬಯಸುವವರು ಅರ್ಜಿ ಸಲ್ಲಿಸಲು ಸಭೆಯಲ್ಲಿ ತಿಳಿಸಿದರು. ಈ ವೇಳೆ ಗ್ರಾಹಕರು ಮಾತನಾಡಿ, ಸುಪ್ರೀಂ ಕೋರ್ಟ್ ಆಧಾರ್ ಕಾರ್ಡ್ ಕಡ್ಡಾಯವಲ್ಲವೆಂದು ಹೇಳಿದೆ. ಆದರೆ ಗ್ಯಾಸ್ ಏಜೆನ್ಸಿಯವರು ಆಧಾರ್ ಕಾರ್ಡ್ವಿಲ್ಲದಿದ್ದರೆ ಸರ್ಕಾರದಿಂದ ಸಿಗುವ ಸಹಾಯಧನ ಸಿಗುವುದಿಲ್ಲವೆಂದು ಹೇಳುತ್ತಾರೆ. ನಮ್ಮ ಜಿಲ್ಲೆಯಲ್ಲಿ ಆಧಾರ್ ಬದಲಾಗಿ ಎನ್ಪಿಆರ್ ಕಾರ್ಡ್ ಮಾಡಲಾಗಿದೆ ಎಂದು ಕೇಳಿದರು. ಎನ್ಪಿಆರ್ ಕಾರ್ಡ್ಗಳನ್ನೇ ನೀಡಲು ತಿಳಿಸಲಾಯಿತು. ಗ್ಯಾಸ್ ಹೊಂದಿದವರಿಗೂ ಸಹ 2 ಲೀಟರ್ ಕೆರೋಸಿನ್ ನೀಡುವಂತಾಗಬೇಕೆಂದು ಮಹಿಳೆಯರು ಸಭೆಯಲ್ಲಿ ತಹಶೀಲ್ದಾರ್ ಅವರನ್ನ ಒತ್ತಾಯಿಸಿದರು. ಈ ಬಗ್ಗೆ ಮನವಿಯೊಂದನ್ನು ಸಲ್ಲಿಸಿದರೆ ಅದನ್ನು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಗೆ ಕಳುಹಿಸಲಾಗುವುದೆಂದು ಅವರು ಹೇಳಿದರು. ಈ ವೇಳೆ ಓಂ ಗ್ಯಾಸ್ ಏಜೆನ್ಸಿ ಮಾಲೀಕ ಬಸವರಾಜ್ ಓಶಿಮಠ್, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಯಲ್ಲಾಪುರ ಕ್ಷೇತ್ರಾಧಿಕಾರಿ ಅಮರ್ ಪ್ರಸಾದ್ ಶೆಟ್ಟಿ, ಕಂದಾಯ ನಿರೀಕ್ಷಕ ಸುರೇಶ್ ವಕ್ಕುಂದ ಮುಂತಾದವರು ಉಪಸ್ಥಿತರಿದ್ದರು. ನೆಹರು ಯುವ ಕೇಂದ್ರ ಕಾರವಾರ ವತಿಯಿಂದ 2013-14ನೇ ಸಾಲಿನ ಕ್ರೀಡಾ ಸಾಮಗ್ರಿಗಳನ್ನು ಜಿಲ್ಲೆಯ ಯುವ ಮಂಡಳಿಗಳಿಗೆ ನೀಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. 1,000 ರೂಪಾಯಿ ಮೌಲ್ಯದ ಕ್ರೀಡಾ ಸಾಮಗ್ರಿಗಳನ್ನು ಜಿಲ್ಲೆಯ 55 ಆಯ್ದ ಯುವ ಮಂಡಳಿಗಳಿಗೆ ನೀಡಲಾಗುವುದು. ಜಿಲ್ಲಾ ನೋಂದಣಿ ಇಲಾಖೆಯಲ್ಲಿ ನೋಂದಣಿಯಾದ ಹಾಗೂ ನೆಹರು ಯುವ ಕೇಂದ್ರದಲ್ಲಿ ಸದಸ್ಯತ್ವವನ್ನು ಪಡೆದ ಕ್ರಿಯಾಶೀಲ ಯುವ ಮಂಡಳಗಳು ತಮ್ಮ ಅರ್ಜಿಯನ್ನು ಜಿಲ್ಲಾ ಯುವ ಸಮನ್ವಯಾಧಿಕಾರಿಗಳು
ನೆಹರು ಯುವ ಕೇಂದ್ರ ಕಾರವಾರ ಇವರಿಗೆ ಡಿಸೆಂಬರ್ 30ರ ಒಳಗೆ ನೀಡಲು ಕೋರಲಾಗಿದೆ. ಈಗ ಜಾಹೀರಾತು, ನಂತರ ವಾರ್ತಾ ಪ್ರಸಾರ ಮುಂದುವರಿಯುತ್ತದೆ. ಗ್ರಾಹಕರೇ, ಉತ್ತಮ ಗುಣಮಟ್ಟದ ಗಟ್ಟಿಮುಟ್ಟಾದ ಅನ್ಬ್ರೇಕೇಬಲ್ ಪ್ಲಾಸ್ಟಿಕ್ ಉತ್ಪನ್ನಗಳನ್ನು ಹಾಗೂ ಗೃಹೋಪಯೋಗಿ ವಸ್ತುಗಳನ್ನು ಹುಡುಕುತ್ತಿದ್ದೀರಾ? ಹಾಗಿದ್ದರೆ ಶಿರಸಿಯ ಹಳೆ ಬಸ್ ಸ್ಟ್ಯಾಂಡ್ ಹತ್ತಿರವಿರುವ ಸುದೀರ್ಘ ಬಾಳಿಕೆಯ ಆಕ್ಷನ್ ಕಂಪನಿಯ ಪ್ಲಾಸ್ಟಿಕ್ ಉತ್ಪನ್ನ ಹಾಗೂ ಗೃಹೋಪಯೋಗಿ ವಸ್ತುಗಳ ಮಳಿಗೆಯಾದ ಎಕೆ ಎಂಟರ್ಪ್ರೈಸಸ್ಗೆ ಭೇಟಿ ಕೊಡಿ. ನಮ್ಮಲ್ಲಿ ಆಕ್ಷನ್ ಕಂಪನಿಯ ಗಟ್ಟಿಮುಟ್ಟಾದ ಉತ್ತಮ ಗುಣಮಟ್ಟದ ಪ್ಲಾಸ್ಟಿಕ್ ಕ್ಯಾನ್, ಟಬ್, ಕುರ್ಚಿ, ಟೇಬಲ್, ಟಿಪಾಯಿ, ಕ್ರೇಟ್, ಬಕೆಟ್, ಕೊಡಪಾಸ್, ಗ್ಲಾಸ್ ರೇಂಜ್, ಸ್ಟೀಲ್ ಪಾತ್ರೆಗಳು ಹಾಗೂ ಎಲ್ಲ ರೀತಿಯ ಗೃಹೋಪಯೋಗಿ ವಸ್ತುಗಳು ಸ್ಪರ್ಧಾತ್ಮಕ ಬೆಲೆಯಲ್ಲಿ ದೊರೆಯುತ್ತವೆ. ಅಷ್ಟೇ ಅಲ್ಲ, ವಿವಿಧ ರೀತಿಯ ವಿವಿಧ ಅಳತೆಯ ಟ್ರಾಲಿ ಸ್ಟ್ಯಾಂಡ್ ಹಾಗೂ ಇನ್ನೂ ಅನೇಕ ದೀರ್ಘ ಬಾಳಿಕೆಯ ಗೃಹೋಪಯೋಗಿ ವಸ್ತುಗಳು ದೊರೆಯುತ್ತವೆ. ಒಮ್ಮೆ ಭೇಟಿ ಕೊಡಿ. ಎಕೆ ಎಂಟರ್ಪ್ರೈಸಸ್, ಹಳೆ ಬಸ್ ಸ್ಟ್ಯಾಂಡ್ ಹತ್ತಿರ, ಮಿರ್ಜಾನ್ಕರ್ ಪೆಟ್ರೋಲ್ ಬಂಕ್ ಎದುರು, ಶಿರಸಿ. ದೂರವಾಣಿ ಸಂಖ್ಯೆ 083842250044. ಸುಮುಖ ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ. ಆಯುರ್ವೇದ ಪದ್ಧತಿಯ ಪ್ರಕಾರ ರೋಗಗಳುಂಟಾಗಲು ನಮ್ಮ ಆಹಾರ ಕ್ರಮ, ಅಭ್ಯಾಸಗಳು ಮುಖ್ಯ ಕಾರಣ. ಇದನ್ನೇ ಊಟ ಬಲ್ಲವನಿಗೆ ರೋಗವಿಲ್ಲ ಎಂಬ ನಾಣ್ಣುಡಿಯಲ್ಲಿ ಕಾಣಬಹುದಾಗಿದೆ. ನಮ್ಮ ಆರೋಗ್ಯಕ್ಕೆ ಹಾಗೂ ಅನಾರೋಗ್ಯಕ್ಕೆ ಶರೀರವನ್ನ ಪ್ರತಿನಿಧಿಸುವಂತೆ ವಾತ, ಪಿತ್ತ, ಕಫಗಳೆಂಬ ಅಂಶಗಳ ಸಾಮ್ಲಾವಸ್ಥೆ, ವಿಷಮಾವಸ್ಥೆಯ ಕ್ರಮವಾಗಿ ರೋಗಗಳು ಉಲ್ಬಣಗೊಳ್ಳುತ್ತವೆ ಎಂದು ಶಿರಸಿಯ ಆಯುರ್ವೇದ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಜಗದೀಶ್ ಯಾಜಿ ತಿಳಿಸಿದರು. ಅವರು ಗಣೇಶನಗರದ ಪ್ರೌಢಶಾಲಾ ಸಭಾಭವನದಲ್ಲಿ ಡಿಸೆಂಬರ್ 12ರಂದು ಮನೆ ಮದ್ದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ಅವರು ಮಕ್ಕಳಿಗೆ ಔಷಧ ಸಸ್ಯಗಳ ಪರಿಚಯ ಮತ್ತು ಅದರ ಬಳಕೆಯ ವಿಧಾನಗಳ ಬಗ್ಗೆ ಮಾಹಿತಿ ನೀಡಿದರು. ನಮ್ಮ ಈಗಿನ ಇವತ್ತಿನ ದಿನಮಾನದಲ್ಲಿ ಹಲವಾರು ಕಾಯಿಲೆಗಳಿಗೆ ನಾವು ತುತ್ತಾಗ್ತದೆ. ಅದನ್ನು ಬಹಳ ಮುಖ್ಯ ಕಾರಣ ನಮ್ಮ ಆರೋಗ್ಯ, ಜೀವನ ಶೈಲಿ. ನಮ್ಮ ಆರೋಗ್ಯ ಹೇಳಲಿಕ್ಕೆ ಸರಿಯಾದಂತಹ ನಮ್ಮ ಜೀವನ ಪದ್ಧತಿಯನ್ನು, ಜೀವನ ಶೈಲಿಯನ್ನು ರೂಢಿಸಿಕೊಳ್ತಾ ಇದೆ. ಹಾಗಾಗಿ ಯಾವುದೇ ಔಷಧಿ ಪದ್ಧತಿಗಳು ಇರ್ಬೋದು, ಅದರ ಜೊತೆಗೆ ಆಯುರ್ವೇದವನ್ನು ಅಂತಂದರೆ ಹೊಸ ಚಿಗುರು ಹಳೆ ಬೇರು ಎರಡೂ ಸೇರಿದಾಗ ಕೂಡ ನಾವು ಉತ್ತಮವಾದ ಆರೋಗ್ಯವನ್ನು ಪಡೆಯಲಿಕ್ಕೆ ಸಾಧ್ಯ. ಆದ್ದರಿಂದ ಆಯುರ್ವೇದಿಕ್ಕೂ ಬೇಕು ಮತ್ತು ಬೇರೆ ಪದ್ಧತಿ ಔಷಧಿ ಚಿಕಿತ್ಸಾ ಪದ್ಧತಿಗಳು ಬೇಕು. ಅದರ ಜೊತೆಗೆ ಮನೆ ಮದ್ದು ಬಗ್ಗೆ ಕೊನೆಯದಾಗಿ ನಾನು ಮಾತು ಹೇಳಿ ಬಯಸ್ತೇನೆ. ಮನೆ ಮದ್ದನ್ನು ಯಾವಾಗ ಬಳಸ್ಕೋಬೇಕು ಅಂತಂದರೆ, ಒಂದು ಉದಾಹರಣೆ ಕೊಟ್ಟು ಬಯಸ್ತೇನೆ. ಜೋರಾಗಿ ನಾವೆಲ್ಲ ಹೊರಗಡೆ ಹೋಗಿರ್ತೀವಿ, ಜೋರಾಗಿ ಮಳೆ ಬರ್ತದೆ, ಗಾಳಿ ಮಳೆ ಇರ್ತದೆ. ಅಂಥ ಸಂದರ್ಭದಲ್ಲಿ ನಾವೇನು ಮಾಡ್ತಾರೆ, ಛತ್ರಿ ಕೊಳೆಯನ್ನು ಹಿಡ್ಕೊಂಡು ಬರ್ತದೆ. ಆಗ ಜೋರು ಗಾಳಿ ಮಳೆ ಬಂದಾಗ ನಮ್ಮ ಮೈಯೆಲ್ಲ ಒದ್ದೆ ಆಗಿದೆ, ಕೇವಲ ತಲೆ ಮಾತ್ರ ಛತ್ರಿ ರಕ್ಷಣೆ ಕೊಡ್ತದೆ. ಹಾಗೆಯೇ ಈಗ ನಾನು ಎಷ್ಟು ನಮ್ಮ ಮನೆ ಮದ್ದುಗಳನ್ನು ಕೇಳಿದ ಅದು ಕೇವಲ ಒಂದು ರಕ್ಷಣೆಗೋಸ್ಕರವಾಗಿ ಆಗಲಿಕ್ಕೆ ಪೂರ್ಣ ವೃಕ್ಷಣೆ ಆಗಲಿಕ್ಕೆ ಸಾಧ್ಯವಾಗಲಿದೆ. ಹಾಗಾಗಿ ಒಂದು ಪ್ರಾಥಮಿಕ ಹಂತ ಅವಸ್ಥೆಯಲ್ಲಿ ನಾವು ಒಂದು ರಕ್ಷಣೆಗೋಸ್ಕರ ನಾವು ಬಳಸ್ಕೊಳ್ಬೇಕು ಅನ್ನುವಂಥ ಮಾತನ್ನು ಹೇಳಿ ಬಯಸ್ತೇನೆ. ಅದರ ಜೊತೆಗೆ ಇದನ್ನಿಷ್ಟೆಲ್ಲ ನಾವು ಹೋದಾಗ ಒಂದು ಮಾತು ನಮ್ಮ ಗಮನಕ್ಕೆ ಬರ್ತದೆ. ಅಡಿಗೆ ಮನೆಯೇ ಒಂದು ಔಷಧಿ ಕಾರ್ಖಾನೆ ಅಂತ ಹೇಳಿದ್ರೆ ತಪ್ಪಾಗಿ ಔಷಧಿ ಸಸ್ಯಗಳನ್ನು ಔಷಧಿಯಲ್ಲಿ ಬಳಸೋದು ಆಯುರ್ವೇದದಲ್ಲಿ ಬಂದಲ್ಲ, ಹೋಮಿಯೋಪತಿಯಲ್ಲೂ ಬಳಸ್ತಾರೆ, ಯುನಾನಿಯಲ್ಲೂ ಬಳಸ್ತಾರೆ, ಇಂಗ್ಲಿಷ್ ಔಷಧಿ ಪದ್ಧತಿಯಲ್ಲೂ ಸಹಿತ ಸಸ್ಯಗಳಿಂದ ಎಕ್ಸ್ಟ್ರಾಕ್ಟ್ಗಳನ್ನು ತೆಗೆದು ಔಷಧಿ ಸಸ್ಯಗಳನ್ನು ತೆಗೆದು ಔಷಧಿಗಳನ್ನು ನಿರ್ಮಾಣ ಮಾಡ್ತಾರೆ. ಸೊ ಇವುಗಳ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಇವತ್ತು ನಮ್ಮ ಮನೆಯಲ್ಲಿ, ನಮ್ಮ ಅಡುಗೆ ಮನೆಯಲ್ಲಿ ಇರುವಂತಹ ವಸ್ತುಗಳನ್ನು ನಾವು ನಮ್ಮ ದಿನನಿತ್ಯದ ಸಣ್ಣ ಪುಟ್ಟ ತಲೆನೋವು, ಗಂಟಲು ನೋವು, ಈ ರೀತಿ
ಕಾರ್ಯಕ್ರಮದಲ್ಲಿ ಗಣೇಶ್ ನಗರದ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯ ಎನ್ಎಚ್ ನಾಯ್ಕ್, ಮತಿಘಟ್ಟ ಆಯುರ್ವೇದ ಆಸ್ಪತ್ರೆಯ ವೈದ್ಯ ಪ್ರಸನ್ನ ಎಸ್, ಬೆಳಲೆ ಆಯುರ್ವೇದ ಆಸ್ಪತ್ರೆಯ ವೈದ್ಯ ವಿನಾಯಕ್ ಹೆಬ್ಬಾರ್, ತಾಲೂಕ್ ಪಂಚಾಯತ್ ಅಧ್ಯಕ್ಷ ಗುರುಪಾದ್ ಹೆಗಡೆ ಉಪಸ್ಥಿತರಿದ್ದರು. ಸ್ಥಳೀಯ ಜನರು ಮತ್ತು ಪ್ರೌಢಶಾಲಾ ಮಕ್ಕಳು ಸೇರಿದಂತೆ 80ಕ್ಕೂ ಹೆಚ್ಚಿನ ಜನರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾಹಿತಿ ಪಡೆದರು. ಹೀರೋ ಹೊಂಡಾ ಬೈಕ್ ಕಳ್ಳತನ ಮಾಡಿದ್ದ ಆರೋಪಿಯೋರ್ವನನ್ನ ಬೈಕ್ ಸಮೇತ ಬಂಧಿಸಿದ ಘಟನೆ ಡಿಸೆಂಬರ್ 12ರ ಸಂಜೆ ಮುಂಡಗೋಡಿನ ಅಮ್ಮಾಜಿ ಕೆರೆ ಬಳಿ ಜರುಗಿದೆ. ಮುಂಡಗೋಡು ತಾಲೂಕಿನ ಅಜ್ಜಳ್ಳಿ ಗ್ರಾಮದ ಪರಶುರಾಮ್ ಚಿದಾನಂದ್ ಏಸಪ್ಪನವರ್ ಎಂಬುವನು ಬಂಧಿತ ಆರೋಪಿಯಾಗಿದ್ದು, ಈತ ಪಟ್ಟಣದ ವೈಬಿ ರೋಡ್ನ ಹಜರತ್ ಬೇಗ್ ಅಂಟಾಳ ಎಂಬುವವರು ಮನೆ ಮುಂದೆ ನಿಲ್ಲಿಸಿದ್ದ ಹೀರೋ ಹೊಂಡಾ ಬೈಕ್ ಜುಲೈ 5ರಂದು ರಾತ್ರಿ ವೇಳೆ ಕಳ್ಳತನ ಮಾಡಿಕೊಂಡು ಹೋಗಿದ್ದು, ಡಿಸೆಂಬರ್ 11ರಂದು ಅಮ್ಮಾಜಿ ಕೆರೆ ಬಳಿ ವಾಹನ ತಪಾಸಣೆ ನಡೆಸುತ್ತಿರುವಾಗ ಬೈಕ್ ಸಮೇತ ಆರೋಪಿ ಸಿಕ್ಕಿ ಬಿದ್ದಿದ್ದಾನೆ. ಈ ಕಾರ್ಯಾಚರಣೆಯಲ್ಲಿ ಪಿಎಸ್ಐ ಎಂ ಭಜಂತ್ರಿ, ಸಿಬ್ಬಂದಿಗಳಾದ ಜಾಫರ್ ಸೈಯದ್, ಅನ್ವರ್ ಖಾನ್, ರವಿ ನಾಯ್ಕ್, ರೆಬಲೋ, ಶಿವರಾಜ್ ಎಸ್ ಪಾಲ್ಗೊಂಡಿದ್ದರು. ಶ್ರೀ ವೆಂಕಟರಾವ್ ನೀಲೇಕಣಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ರೆಡ್ ರಿಬ್ಬನ್ ಕ್ಲಬ್ ಹಾಗೂ ರಾಷ್ಟ್ರೀಯ ಸೇವಾ ಯೋಜನೆ ಘಟಕದ ಸಹಯೋಗದೊಂದಿಗೆ ಏಡ್ಸ್ ಜಾಗೃತಿ ಜಾಥಾ ಹಾಗೂ ಉಪನ್ಯಾಸ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಕಾಲೇಜಿನ ಎಲ್ಲಾ ವಿದ್ಯಾರ್ಥಿಗಳು ಏಡ್ಸ್ ಜಾಗೃತಿ ಕಾರ್ಯಕ್ರಮದ ಅಂಗವಾಗಿ ಶಿರಸಿ ನಗರದ ಕುಮಟಾ ರಸ್ತೆ, 5 ರಸ್ತೆ ಹಾಗೂ ಶ್ರದ್ಧಾನಂದ ಗಲ್ಲಿ, ಹೊಸ ಬಸ್ ಸ್ಟ್ಯಾಂಡ್ ಮೂಲಕ ಜಾಗೃತಿ ಮೂಡಿಸಿದರು. ಹಾಗೂ ಈ ಜಾಥಾ ನಂತರ ಕಾಲೇಜಿನಲ್ಲಿ ನಡೆದ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಶಿರಸಿಯ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯಿಂದ ಆಗಮಿಸಿದ ಗಿರಿಜಾ ಹೆಗಡೆ ಏಡ್ಸ್ ರೋಗದ ಬಗ್ಗೆ ಮತ್ತು ಅದನ್ನು ನಿಯಂತ್ರಿಸಬಹುದಾದ ವಿಧಾನಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಉಪನ್ಯಾಸ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾಲೇಜಿನ ಪ್ರಾಚಾರ್ಯ ಉಮೇಶ್ ಬಿ ಭಟ್ ವಹಿಸಿದ್ದರು. ಈಗ ಜಾಹೀರಾತು, ನಂತರ ವಾರ್ತಾ ಪ್ರಸಾರ ಮುಂದುವರಿಯುತ್ತದೆ. ಜನತಾ ಸ್ಟೋರ್ಸ್ನಲ್ಲಿ ಈಗ ನಿತ್ಯೋಪಯೋಗಿ ವಸ್ತುಗಳ ಭರಪೂರ ಸಂಗ್ರಹ. ನಿಮ್ಮ ಮನದಿಚ್ಛೆಯ ವಸ್ತುಗಳನ್ನು ನಿಮ್ಮದಾಗಿಸಿಕೊಳ್ಳಿ. ಜೊತೆಗೆ ಯಾವುದೇ ಕಂಪನಿಯ ಹಳೆಯ ಮಿಕ್ಸಿ, ಗ್ರೈಂಡರ್ ಹಾಗೂ ತಾಮ್ರ ಮತ್ತು ಹಿತ್ತಾಳೆಯ ಪಾತ್ರೆಗಳಿಗೆ ಬದಲಿ ವಸ್ತುಗಳನ್ನು ಕೊಳ್ಳಲು ಅವಕಾಶ. ಈಗ ಗ್ರಾಹಕರಿಗೊಂದು ಸುವರ್ಣಾವಕಾಶ. 4,300 ರೂಪಾಯಿಗೆ ವಿಜನ್ ಇಂಡಕ್ಷನ್ ಟಚ್ ಸ್ಕ್ರೀನ್ ಸ್ಟವ್ ಖರೀದಿಸಿದರೆ 5 ಲೀಟರ್ ಕುಕ್ಕರ್ ಮತ್ತು ನಾನ್ ಸ್ಟಿಕ್ ತವಾ ಉಚಿತ. ಇದು ನಿಮ್ಮ ಜನತಾ ಸ್ಟೋರ್ಸ್ನಲ್ಲಿ ಮಾತ್ರ. ಮನೆ ಬಳಕೆಯ ವಸ್ತು ಹಾಗೂ ಪೂಜಾ ಸಾಮಗ್ರಿಗಳಲ್ಲದೆ ಆಧುನಿಕ ಗೃಹೋಪಯೋಗಿ ಸಲಕರಣೆಯನ್ನು ಹೊಂದಿರುವ ಜನತಾ ಸ್ಟೋರ್ಸ್ಗೆ ಭೇಟಿ ಕೊಡಿ. ವಿಶ್ವಾಸಾರ್ಹ ವ್ಯವಹಾರ ನಿಮ್ಮದಾಗಿಸಿಕೊಳ್ಳಿ. ಜನತಾ ಸ್ಟೋರ್ಸ್, ಬಸ್ತಿ ಗಲ್ಲಿ, ಶಿರಸಿ. ದೂರವಾಣಿ 083842266666. ಸುಮುಖ ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ. ನೌಕಾ ದಿನಾಚರಣೆ ಅಂಗವಾಗಿ ಕಾರವಾರ ನೌಕಾನೆಲೆಗೆ ಡಿಸೆಂಬರ್ 14ರಂದು ಶನಿವಾರ ಸಾರ್ವಜನಿಕರಿಗೆ ಮುಕ್ತ ಪ್ರವೇಶ ಕಲ್ಪಿಸಲಾಗಿದೆ. ನೌಕಾ ದಿನಾಚರಣೆ ಅಂಗವಾಗಿ ಕಾರವಾರ ನೌಕಾನೆಲೆಗೆ ಭಾರತೀಯ ನೌಕಾದಳದ 2 ಅತ್ಯಾಧುನಿಕ ಯುದ್ಧ ನೌಕೆಗಳು ಆಗಮಿಸಲಿವೆ. ರಷ್ಯಾದಿಂದ ಹೊಸದಾಗಿ ನೌಕಾಪಡೆಗೆ ಸೇರಿಸಲಾಗಿರುವ ಐಎನ್ಎಸ್ ತರ್ಕಶ್ ಮತ್ತು ಐಎನ್ಎಸ್ ಕಾರವಾರ ನೌಕೆಗಳನ್ನು ಸಾರ್ವಜನಿಕರು ವೀಕ್ಷಿಸಬಹುದಾಗಿದೆ. ಐಎನ್ಎಸ್ ತರ್ಕಶ್ ಆಕಾಶ ನೆಲದಿಂದ ಎದುರಾಗುವ ಅಪಾಯಗಳನ್ನು ಎದುರಿಸುವ ಸಾಮರ್ಥ್ಯವನ್ನ ಹೊಂದಿದೆ. ಐಎನ್ಎಸ್ ಕಾರವಾರ ನೌಕೆಯು ಸಮುದ್ರದಲ್ಲಿ ಅಡಗಿಸಿಡಲಾದ ನೆಲಬಾಂಬ್ಗಳನ್ನು ಪತ್ತೆ ಹಚ್ಚುವ ಕಾರ್ಯನಿರ್ವಹಿಸುತ್ತದೆ. ಸಾರ್ವಜನಿಕರು ಡಿಸೆಂಬರ್ 14ರ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆಯ ಒಳಗೆ ನೌಕಾನೆಲೆಗೆ ಕದಂಬ ದ್ವಾರ, ಅರ್ಗಾ ಮೂಲಕ ಪ್ರವೇಶಿಸಬಹುದಾಗಿದೆ. ಮುಖ್ಯ ದ್ವಾರದಿಂದ ನೌಕಾಜೆಟ್ಟಿ ತನಕ ಸಾರ್ವಜನಿಕರನ್ನ ಕರೆದುಕೊಂಡು ಹೋಗಲು ಸಾಕಷ್ಟು ಬಸ್ ವ್ಯವಸ್ಥೆ ಮಾಡಲಾಗಿದೆ. ಸಾರ್ವಜನಿಕರು ಕ್ಯಾಮೆರಾ ಅಥವಾ ಮೊಬೈಲ್ ತೆಗೆದುಕೊಂಡು ಬರಲು ಅವಕಾಶ ಇಲ್ಲ ಎಂದು ನೌಕಾನೆಲೆ ಅಧಿಕಾರಿಗಳು ತಿಳಿಸಿದ್ದಾರೆ.
ಶಿರಸಿಯ ಶ್ರದ್ಧಾನಂದ ಗಲ್ಲಿಯಲ್ಲಿ ಕೈಗೊಂಡ ರಸ್ತೆ ಅಗಲೀಕರಣ ಹಾಗೂ ಗಟಾರಿನ ನಿರ್ಮಾಣ ಕಾರ್ಯ ಕಳೆದ 2 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದು, ಅತಿಕ್ರಮಣವನ್ನ ಆದಷ್ಟು ಬೇಗ ತೆರವುಗೊಳಿಸಿ ಬಾರ್ಕೂರ್ ಚೌಕದ ಗಟಾರಕ್ಕೆ ನೇರವಾಗಿ ಸಂಪರ್ಕಿಸಬೇಕೆಂದು ಶ್ರದ್ಧಾನಂದ ಹರಿಜನ ಯುವಕ ಮಂಡಳಿಯ ಪದಾಧಿಕಾರಿಗಳು ಡಿಸೆಂಬರ್ 12ರಂದು ನಗರಸಭಾ ಅಧ್ಯಕ್ಷ ಶ್ರೀಕಾಂತ್ ತಾರಿವಾಗಿಲ್ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದರು. ಪರಿಶಿಷ್ಟ ಜಾತಿಯವರೇ ಹೆಚ್ಚಾಗಿ ವಾಸಿಸುತ್ತಿರುವ ಶ್ರದ್ಧಾನಂದ ಗಲ್ಲಿಯಲ್ಲಿ ಕಳೆದ 3 ವರ್ಷದ ಹಿಂದೆ ಶಿರಸಿ ನಗರದ ಅಭಿವೃದ್ಧಿ ಹೆಸರನ್ನ ಹೇಳಿ ಬಡ ಪರಿಶಿಷ್ಟರು ಅನಾದಿ ಕಾಲದಿಂದ ಅನುಭವಿಸಿಕೊಂಡು ಬರುತ್ತಿದ್ದ ಮಾಲ್ಕಿ ಜಾಗವನ್ನ ರಸ್ತೆ ಅಗಲೀಕರಣ ವಿಷಯದಲ್ಲಿ ಯಾವುದೇ ಸರ್ಕಾರದ ಸಹಾಯಧನ ಅಥವಾ ಪುನರ್ ನಿರ್ಮಾಣದ ವೆಚ್ಚವನ್ನು ನೀಡದೆ ತೆರವುಗೊಳಿಸಿ ಈಗಾಗಲೇ ಎಡಬಲ ಭಾಗದಲ್ಲಿ ಅಭಿವೃದ್ಧಿ ಕಾಮಗಾರಿ ನಡೆದಿದೆ. ಆದರೆ ಈ ಕಾಮಗಾರಿಯು ಕೇವಲ ಹರಿಜನ ವಾಸಿಸುವ ಮನೆಯನ್ನೇ ಗುರಿಯನ್ನಾಗಿಸಿಕೊಂಡು ಮಾಡಿದ ಕುಕೃತ್ಯದಂತಾಗಿದೆ. ಅಂಬೇಡ್ಕರ್ ಸರ್ಕಲ್ನಿಂದ ಶ್ರದ್ಧಾನಂದ ಗಲ್ಲಿಗೆ ಒಳಬರುವ ಮಾರ್ಗದ ಅಗಲವು ಬಿಳಿಗಿ ವಕಾರಿಯವರೆಗೆ ತಲುಪಿರುತ್ತದೆ. ಅದೇ ಅಳತೆಯಲ್ಲಿ ವ್ಯತ್ಯಾಸವಾಗಿದ್ದು, ಸದರಿ ತೆರವುಗೊಳಿಸಲು ಶ್ರೀಮಂತ ರಾಜಕೀಯ ಪ್ರಭಾವವನ್ನ ಬಳಸಿ ಸದುದ್ದೇಶದಿಂದ ಕೈಗೊಂಡ ಕಾಮಗಾರಿಯನ್ನ ಹಠಾತ್ತನೆ ನಿಲ್ಲಿಸಿ ಕಾರಣ ನೀಡದೆ 2 ವರ್ಷಗಳಿಂದಲೂ ಹಾಗೆ ಬಿಟ್ಟಿರುತ್ತಾರೆ. ಈಗಾಗಲೇ ಶಿರಸಿ ನಗರದ ವಾಹನ ದಟ್ಟಣೆಯನ್ನ ಗಮನದಲ್ಲಿಟ್ಟುಕೊಂಡು ಶ್ರದ್ಧಾನಂದ ಗಲ್ಲಿ ರಸ್ತೆಯ ಅಗಲೀಕರಣಕ್ಕೆ ಸಂಬಂಧಿಸಿದಂತೆ ಸದರಿ ವಾಸವಿರುವ ಜನರು ತಮ್ಮ ತಮ್ಮ ಸ್ವಂತ ಮಾಲ್ಕಿ ಜಾಗವನ್ನೇ ಬಿಟ್ಟುಕೊಟ್ಟು ನಗರಾಭಿವೃದ್ಧಿಗೆ ಸಹಕರಿಸಿರುತ್ತಾರೆ. ಆದ್ದರಿಂದ ನಿಯೋಜಿತ ಯೋಜನೆಯನ್ನ ಸುಗಮಗೊಳಿಸಲು ಈಗಲಾದರೂ ಅಧಿಕಾರಿ ವರ್ಗದವರು ಮತ್ತು ಜನಪ್ರತಿನಿಧಿಗಳು ನಿಷ್ಪಕ್ಷಪಾತದಿಂದ ನಗರದ ಹಾಗೂ ಜನರ ಹಿತದೃಷ್ಟಿಯಿಂದ ಆಗಬೇಕಾಗಿರುವ ಗಟಾರದ ಕೆಲಸವನ್ನ ಆದಷ್ಟು ಶೀಘ್ರದಲ್ಲಿ ಅತಿಕ್ರಮಣ ಜಾಗೆಯ ತೆರವಿನ ವಿಷಯದಲ್ಲಿ ಏಕರೂಪತೆಯನ್ನ ಕಾಯ್ದುಕೊಂಡು ಅತಿಕ್ರಮಣವನ್ನ ತೆರವುಗೊಳಿಸುವ ಮೂಲಕ ಜನರಿಗೆ ಆಗುವ ತೊಂದರೆಯಿಂದ ಮುಕ್ತಿಗೊಳಿಸಬೇಕೆಂದು ಮನವಿಯಲ್ಲಿ ವಿನಂತಿಸಲಾಗಿದೆ. ಶ್ರದ್ಧಾನಂದ ಹರಿಜನ ಯುವಕ ಮಂಡಳಿಯ ಅಧ್ಯಕ್ಷ ದರ್ಶನ್ ನೇತ್ರೇಕರ್, ವಿನೋದ್ ಮಡ್ಗಾಂವ್ಕರ್, ಕಿರಣ್ ಬೆಲ್ಲದ್, ರಾಜಾರಾಮ್, ರಮೇಶ್ ಜೋಗಳೇಕರ್, ವಿಜಯ್ ಮಡ್ಗಾಂವ್ಕರ್ ಸೇರಿದಂತೆ ಯುವಕ ಮಂಡಳಿಯ ಎಲ್ಲ ಸದಸ್ಯರು ಈ ಸಂದರ್ಭದಲ್ಲಿ ಹಾಜರಿದ್ದರು. ನಗರದ ಪ್ರಮುಖವಾದಂತಹ ನಗರದ ಮಧ್ಯಭಾಗದಲ್ಲಿರ್ತಕ್ಕಂಥ ಶ್ರದ್ಧಾನಂದ ಗಲ್ಲಿಯ ಒಂದು ಬಾರ್ಕೂರ್ ಚೌಕು, ಆ ಭಾಗದಲ್ಲಿ ಬಾರ್ಕೂರ್ ಚೌಕಿಗೆ ಸಂಬಂಧಪಟ್ಟು ಅಲ್ಲಿ ಗಟಾರ್ ಮಾಡ್ತಾ ಇದ್ದಾರೆ. ಈ ಹಿಂದೆ 4 ವರ್ಷದ ಹಿಂದೆ ಸಾಧಾರಣ 200 ಮೀಟರ್ ಅಷ್ಟು ಆ ಭಾಗ ಈ ಭಾಗದಲ್ಲಿ ಎಡಭಾಗ ಬಲಭಾಗದಲ್ಲಿ ಅಲ್ಲಿಯ ಜನ ಸಾಕಷ್ಟು ಜಾಗಗಳನ್ನು ಬಿಟ್ಕೊಟ್ರು. ಆ ನಂತರ ಆ ಭಾಗದಿಂದ ಗಟಾರ್ ಬಂತು. ಅಲ್ಲಿ ಬಿಳಿಗಿ ವಾಕಾರಿ ಅಂತ ಹೇಳಿದೆ, ಅಲ್ಲಿವರೆಗೆ ಬಂತು. ಅಲ್ಲಿಂದ ಮುಂದೆ 3 ಅಂಗಡಿಗೆ ಮಾತ್ರ ಆ ಗಟಾರನ್ನು ನಗರಸಭೆಯವರು ಅದನ್ನು ತೆಗೆಸದೆ ಈಗ ಮುಂದಕ್ಕೆ ತಗೊಂಡು ಹೊರಟಿದ್ರು. ನಾವು ಈಗಾಗಲೇ ಅದಕ್ಕೆ ತಕರಾರನ್ನು ಮಾಡಿದ್ದೇವೆ. ಯಾಕಂತ ಹೇಳಿದ್ರೆ 200 ಮೀಟರ್ ಅಷ್ಟು ಜನ ಈ ಬದಿಗೆ, 200 ಮೀಟರ್ ಅಷ್ಟು ಈ ಭಾಗದಲ್ಲಿ 400 ಮೀಟರ್ ಅಷ್ಟು ಜನ ಜಾಗ ಬಿಟ್ಟುಕೊಟ್ಟಿರುವಾಗ ಅಲ್ಲಿ ಇಂಪ್ರೂವ್ಮೆಂಟ್ಸ್ ಆಗಲಿ ಅನ್ನೋ ದೃಷ್ಟಿಯಿಂದ ಅಗಲೀಕರಣಕ್ಕೆ ಅವಕಾಶ ಮಾಡಿಕೊಟ್ಟಿರುವಾಗ ಖಾಲಿ 3 ಅಂಗಡಿ ಸಲುವಾಗಿ ಆ ಒಂದು ಬಾರ್ಕೂರ್ ಚೌಕ್ ಮತ್ತು ಆ ಚೌಕಿಂದ ಬಹಳ ಈ ವೆಹಿಕಲ್ ಹೋಗೋದಾಗಲಿ ಶಿರಸಿ ನಗರದ ಪ್ರತಿಯೊಂದು ಪ್ರಮುಖವಾದಂಥ ಒಂದು ಜಾಗ ಆಗಿರೋದ್ರಿಂದ ಆ ಸರ್ಕಲ್ ದೊಡ್ಡ ಆಗಲೇಬೇಕು. ಅಲ್ಲಿ 3 ಅಂಗಡಿ ಕಿತ್ತು ಬಿಟ್ರೆ ಅಂದ್ರೆ ಎಷ್ಟು ಬೇಕೋ ಅಷ್ಟು ಆ ಗಟಾರಿ ಹೋಗುವಷ್ಟು ಕಿತ್ಕೊಂಡು ಸರಿಯಾದ ನೇರವಾಗಿ ಗಟಾರ್ ಮಾಡ್ಬೇಕು ಅಂತ ಹೇಳಿ ನಾವು ಇವತ್ತೇ ಯಾಕೆ ಹೀಗೆ ಮಾಡ್ತಾ ಇದ್ದೀರಿ, ಇದು ಸರಿಯಲ್ಲ. ಇದನ್ನು ಕೂಡಲೇ ಆ ಏನು ಭಾಗ ಇದೆ ಅಷ್ಟನ್ನು ನೀವು 10 ಜನರದ ಉಪಯೋಗ ತಗೊಂಡು ಇಲ್ಲಿ ಜನರಿಗೆ ತೊಂದರೆ ಆಗುವಂಥ ಸ್ಥಿತಿ ಇರಬೇಕಾದ್ರೆ ಇಲ್ಲಿ ಗಟಾರ್ ಮಾಡಬೇಡ್ರಿ, ಅದನ್ನು ನಿಲ್ಲಿಸ್ರಿ. ಮತ್ತು ಕೂಡಲೇ ಇದನ್ನು ತೆಗೆಸಿ ನೇರವಾಗಿ ಗಟಾರ್ ಮಾಡಿಕೊಂಡು ರಸ್ತೆ ಅಗಲ ಮಾಡಿಕೊಂಡು ಸರ್ಕಲ್ಲು ದೊಡ್ಡ ಮಾಡಿ ಜನರಿಗೆ ಉಪಯೋಗ ಮಾಡಿಕೊಡ್ಬೇಕಂತ ನಾವು ಮನವಿಯನ್ನು ಇವತ್ತು ನಗರಸಭೆ ಕಮಿಷನರ್ ಕೊಟ್ಟಾಗ ಅವ್ರು ನಮ್ಗೆ ಸ್ಪಂದಿಸಿದ್ದಾರೆ. ಕೂಡಲೇ ಆ ಬಗ್ಗೆ ನಾನು ಪರಿಶೀಲನೆಯನ್ನು ಮಾಡಿ ಯೋಗ್ಯ ರೀತಿಯಲ್ಲಿ ಆ ಒಂದು ಸರ್ಕಲ್ನ ಸರಿ ಮಾಡಿಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಬನವಾಸಿ ಭಾಗದಲ್ಲಿ ಹಿಂದಿನ ಬಿಜೆಪಿ ಸರ್ಕಾರದ ಜನಪರ ಎಲ್ಲ ಕಾರ್ಯಕ್ರಮಗಳನ್ನು ಮುಂದುವರಿಸುವಲ್ಲಿ ಸಂಪೂರ್ಣ ನಿರ್ಲಕ್ಷ್ಯ ಮಾಡಿರುವುದರಿಂದ ಈ ಭಾಗದ ಪಕ್ಷದ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿ ಕೂಡಲೇ ಬನವಾಸಿ ಶಿರಸಿ ರಸ್ತೆ ಮತ್ತು ಬನವಾಸಿ ಸೊರಬ ರಸ್ತೆ, ಬನವಾಸಿ ದಾಸನಕೊಪ್ಪ ರಸ್ತೆ, ಬನವಾಸಿ ಜಡೆ ರಸ್ತೆ ಸೇರಿದಂತೆ ಎಲ್ಲ ರಸ್ತೆಗಳನ್ನು ಸರಿಪಡಿಸಬೇಕು. ಅಲ್ಲದೆ ಹಿಂದಿನ ಸರ್ಕಾರ ಮಂಜೂರಿ ಮಾಡಿಸಿದ್ದ ಕಾಲೇಜು ಕಟ್ಟಡ ಹಾಗೂ ಕೆಇಬಿ ಗ್ರಿಡ್ ಇವೆರಡನ್ನು ಆರಂಭಿಸಲು ಕಾರ್ಯಪ್ರವೃತ್ತರಾಗಬೇಕೆಂದು ಶಾಸಕರಲ್ಲಿ ಹಾಗೂ ಸರ್ಕಾರವನ್ನು ಬನವಾಸಿಯ ಬಿಜೆಪಿ ಶಕ್ತಿ ಕೇಂದ್ರದ ಸಭೆ ಆಗ್ರಹಪಡಿಸಿದೆ. ಅಡಿಕೆ ಬೆಳೆ ಹಾನಿಯಿಂದ ತೊಂದರೆಗೊಳಗಾದ ರೈತರಿಗೆ ಪರಿಹಾರ ಸಹ ನೀಡಬೇಕು. ಇದರ ಬಗ್ಗೆ ನಿರ್ಲಕ್ಷ್ಯ ಮಾಡಿದರೆ ಮುಂದಿನ ದಿನಗಳಲ್ಲಿ ತೀವ್ರ ಹೋರಾಟದ ಮೂಲಕ ಪ್ರತಿಭಟನೆ ನಡೆಸಲಾಗುವುದು ಎಂದು ಬನವಾಸಿ ಬಿಜೆಪಿ ಶಕ್ತಿ ಕೇಂದ್ರದ ಸಭೆಯಲ್ಲಿ ತೀರ್ಮಾನಿಸಲಾಯಿತು ಎಂದು ಬನವಾಸಿಯ ಬಿಜೆಪಿ ಶಕ್ತಿ ಕೇಂದ್ರದ ಅಧ್ಯಕ್ಷ ಅರವಿಂದ್ ಶೆಟ್ಟಿ ತಿಳಿಸಿದ್ದಾರೆ.
ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಡಿಸೆಂಬರ್ 15ರಂದು ಶಿರಸಿಯಲ್ಲಿ ಜರುಗುವ ಭಗವದ್ಗೀತಾ ಅಭಿಯಾನ ಮಹಾಸಮರ್ಪಣೆ ಕಾರ್ಯಕ್ರಮ ತಯಾರಿ ವೀಕ್ಷಿಸಿದ ಸ್ವರ್ಣವಲ್ಲಿ ಶ್ರೀ. ನಮ್ಮ ಆಹಾರ ಕ್ರಮ ಅಭ್ಯಾಸಗಳೇ ಅನಾರೋಗ್ಯಕ್ಕೆ ಕಾರಣ. ಗಣೇಶನಗರದಲ್ಲಿಯ ಮನೆಮದ್ದು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಜಗದೀಶ್ ಯಾಜೆ ಅಭಿಮತ. ಡಿಸೆಂಬರ್ 14ರಂದು ಕಾರವಾರ ಸೀಬರ್ಡ್ ನೌಕಾನೆಲೆ ವೀಕ್ಷಣೆಗೆ ಸಾರ್ವಜನಿಕರಿಗೆ ಮುಕ್ತ ಅವಕಾಶ. ಹೀಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.